ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲರೂ ಕರ್ಸಿದ್ರ ತಾನೆ? ಎಲ್ಲರ ಜೊತೆ ಖುಷಿಯಾಗಿ ಮಾತಾಡಿ ಊಟ ಹಾಕಿ ಕುಂಕುಮ ಕೊಟ್ಟು ಕಳಿಸ್ತಾ ಇರಬೇಕು. ಅದನ್ನ ಬಿಟ್ಟು ಬೇಡದಿರೋದೆಲ್ಲ ಯಾಕೆ ಮಾತಾಡಬೇಕು? ಯಾಕತ್ತೆ? ಅಲ್ಲ, ದುರ್ಗನ್ ಯಾಕೆ ಹೀಗೆ ಟ್ರೀಟ್ ಮಾಡ್ತಾ ಇದ್ದೀರಾ? ಅಯ್ಯೋ ಶರತ್ತು, ಏನಾಗಿದೆ ನಿನಗೆ? ಈ ದುರ್ಗಾ ನಿನ್ನನ್ನು ಹೇಗ್ ಮದ್ವೆ ಆಗಿದ್ದಾಳೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಮದ್ವೆಗೆ ಇವರಲ್ಲಿ ಕೆಲವರು ಬಂದಿದ್ರು ಅಲ್ವಾ? ಅತ್ತೆ ಪ್ಲೀಸ್, ಸುಮ್ನೆ ಮನೇಲಿ ಅನ್ನೆಸರಿ ನೆಗೆಟಿವ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋದು ಚೆನ್ನಾಗಿರಲ್ಲ. ಈ ಮದ್ವೆ ವಿಷಯದಲ್ಲಿ ಅದು ಹೇಗಾಯ್ತು, ಯಾಕಾಯ್ತು, ಏನಾಯ್ತು ಅಂತ ಇಲ್ಲಿರೋ ಯಾರಿಗೂ ಕ್ಲಾರಿಟಿ ಇಲ್ಲ. ದುರ್ಗಂಗೆ ಇಲ್ಲ. ನೋಡಿ, ಇದನ್ನೆಲ್ಲ ನಾವೇ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಅದನ್ನ ಬಿಟ್ಟು ಪಬ್ಲಿಕಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀರಲ್ಲ. ನಿನಗೆ ಗೊತ್ತಲ್ವಾ ಶರತ್ತು, ಈಗಿನ ಕಾಲದ ಹುಡುಗಿರು ತುಂಬಾ ಚಾಲಾಕಿರ್ತಾರೆ. ದೊಡ್ಡ ಮನೆತನದ ಹುಡುಗರು ಸಿಕ್ಕರೆ ಅವ್ರನ್ನ ಬುಟ್ಟಿಗೆ ಹಾಕೊಂಡ್ಬಿಡೋದು, ಆಮೇಲೆ ಅಯ್ಯೋ ನನ್ಗೇನು ಗೊತ್ತೇ ಆಗ್ಲಿಲ್ಲ ಅಂತ ಅವ್ರನ್ನ ಮದ್ವೆ ಆಗೋದು. ಅತ್ತೆ, ನಾನು ಇಷ್ಟು ಹೇಳಿದ್ಮೇಲೂ ಮತ್ತೆ ಮಾತಾಡ್ತಾ ಇದ್ದೀರಲ್ಲ. ಈ ಮದ್ವೆ ವಿಷಯ ಆಗ್ಲಿ, ದುರ್ಗಾ ವಿಷಯ ಆಗ್ಲಿ, ಲೇಡೀಸ್ ಕಿಟಿ ಪಾರ್ಟಿ ಸಬ್ಜೆಕ್ಟ್ ಅಲ್ಲ. ಇದು ನಮ್ಮ ಮನೆ ವಿಷಯ. ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇದು ನಮ್ಮಿಬ್ಬರ ಪರ್ಸನಲ್ ವಿಷಯ. ಇದರಲ್ಲಿ ನೀವು ಇಂಟರ್ಫಿಯರ್ ಆಗಬಾರ್ದು. ಅಲ್ಲಪ್ಪ ಶರತ್ತು, ಹಸೆ ಮನೆ ಮೇಲೆ ಹೇಗ್ ಬಂದೆ ಅಂತ ಗೊತ್ತಿಲ್ಲ ಅಂದ್ರೆ ನಂಬಕ್ಕಾಗತ್ತಾ? ಓ ಪಂಕಜ ಆಂಟಿ, ಅಲ್ಲ ನಿಮ್ಮ ಮಗ ಸೊಸೆ ಹೇಗಿದ್ದಾರೆ? ಅವ್ರದ್ದು ಡಿವೋರ್ಸ್ ಆಯ್ತಪ್ಪ. ಓ ಹೌದಾ? ಲಕ್ಷ್ಮಿ ಆಂಟಿ, ನಿಮ್ಮ ಮಗಳೇನೋ ಆಸ್ತಿ ಬೇಕು ಅಂತ ನಿಮ್ಮ ಮೇಲೆ ಕೇಸ್ ಹಾಕಿದಾರಂತಲ್ವಾ? ಅಯ್ಯಯ್ಯೋ, ಅದೆಲ್ಲ ಏನಕ್ಕಪ್ಪ ಈಗ? ಹೌದಲ್ವಾ? ನಮ್ಮನೆ ವಿಷಯ ಅಂತ ಬಂದಾಗ ಅದೆಲ್ಲ ಯಾಕಪ್ಪ ಈಗ? ಅದೇ ಬೇರೆಯವ್ರ ಮನೆ ವಿಷಯ ಅಂತಂದ್ರೆ ಗಾಸಿಪ್ ಮಾಡಕ್ ಕೂತ್ಕೊಂಡ್ಬಿಡೋಣ. ಸರಿ, ನಿಮ್ಮೆಲ್ರಿಗೂ ಇವಾಗ ಗಾಸಿಪ್ ಮಾಡ್ಬೇಕಲ್ವಾ? ಸರಿ, ಗಾಸಿಪ್ ಮಾಡೋಣ. ನಾನು ಕೂತ್ಕೊಳ್ತೀನಿ. ನಿಮ್ಮ ಮನೇಲಿ ಏನೇನು ಆಗ್ತಿದೆ ಅನ್ನೋದನ್ನ ಹೇಳಿ, ಓಕೆನಾ? ಹೇಳಿ, ನಿಮ್ಮ ಮನೇಲಿ ಏನೇನು ಆಗ್ತಾ ಇದೆ? ಶರತ್ತು, ಇದೇನಿದು? ಮನೆಗ್ ಬಂದಿರೋ ಗೆಸ್ಟ್ಗಳ ಜೊತೆ ಈ ತರ ಮಾತಾಡ್ತಿದ್ಯಲ್ಲ, ಇದು ತಪ್ಪಲ್ವಾ? ಹೌದಲ್ವಾ? ನಾನು ಹೊರಗಿನವ್ರ ಬಗ್ಗೆ ಮಾತಾಡಿದ್ರೆ ತಪ್ಪು, ನೀವು ನಮ್ಮನೆಯವ್ರ ಬಗ್ಗೆ ಮಾತಾಡಿದ್ರೆ ತಪ್ಪಲ್ಲ. ಶರತ್, ನೀವ್ ಯಾಕೆ ಓವರ್ ರಿಯಾಕ್ಟ್ ಮಾಡ್ತಿದ್ದೀರಾ? ಅಲ್ಲ, ಅಷ್ಟಕ್ಕೂ ಅವ್ರ ದುರ್ಗಾ ಬಗ್ಗೆ ಮಾತಾಡ್ತಿರೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ? ಮಾಯಾ ಪ್ಲೀಸ್, ನೀನು ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗದೆ ಇದ್ರೇನೆ ಒಳ್ಳೇದು. ದುರ್ಗಾ ಏನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾಳೆ ಅಂದ ಮಾತ್ರಕ್ಕೆ ಅವಳನ್ನ ಹೇಗೆ ಬೇಕೋ ಹಾಗೆ ಟ್ರೀಟ್ ಮಾಡೋದಕ್ಕಾಗಲ್ಲ. ಇವನ್ ಶಿ ಹ್ಯಾಸ್ ಫೀಲಿಂಗ್ಸ್. ಹಾಗಾದ್ರೆ ಶರತ್ತು, ನೀನು ಅತ್ತೆ, ನೀವು ಈ ಮನೇಲಿ ದೊಡ್ಡೋರು, ಅನುಭವ ಇರೋರು, ತಿಳುವಳಿಕೆ ಇರೋರು, ನೀವೇ ಹೀಗೆ ಮಾಡಿದ್ರೆ ಹೇಗೆ ಅತ್ತೆ? ದುರ್ಗಾ ಹಿತಾಗೆ ಕೇರ್ ಟೇಕರ್ ಇರುವಾಗಲೇ ನಾನು ಇಂಥದ್ದು ಏನೂ ಅವಳ ಹತ್ರ ಮಾಡಿಸಿಲ್ಲ. ಅಂಥದ್ರಲ್ಲಿ ಈಗ ಯಾಕತ್ತೆ? ಅಲ್ಲ ಶರತ್ತು, ಅತ್ತೆ, ಇವಳು ದುರ್ಗಾ ಮೇಲೆ ನಿಮ್ಗೆ ಏನು ಕೋಪ ಇದೆಯೋ ನನಗಂತೂ ಗೊತ್ತಿಲ್ಲ. ಅವಳಿಂದ ನಿಮ್ಗೆ ಯಾವ ಸಮಸ್ಯೆನೂ ಆಗಿಲ್ಲ ತಾನೇ? ನೋಡಿ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ಮೇಲೆ ಈ ರೀತಿ ಆಗದೆ ಇರೋ ಥರ ಪ್ಲೀಸ್ ನೋಡ್ಕೊಳ್ಳಿ. ದುರ್ಗಾ, ನಿನ್ನ ಆಮೇಲೆ ಬಂದು ಪಿಕ್ ಮಾಡ್ತೀನಿ.